ನಮಸ್ಕಾರ ಎಲ್ಲರಿಗೂ ಬೋಸ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ RCB vs CSK ಅಂತ ಇರೋದು ಒಂಥರ ರೈವಲ್ರಿ. ಅದು ಯಾರು ಕೂಡ ಮ್ಯಾಚ್ ಮಾಡೋಕ್ಕಾಗೋದಿಲ್ಲ IPL ಅಲ್ಲಿ ಅಂತ ದೊಡ್ಡ ರೈವಲ್ರಿ ಅದು. ಸೊ ಆ ರೈವಲ್ರಿನ ಇವ್ರು ಹಿಂಗೆ ಕ್ಯಾರಿ ಮಾಡ್ತಾ ಇದ್ರಲ್ಲ, ಯಾರು ಕೂಡ ಪ್ಲೇಯರ್ಸ್ಗಳು ಕ್ಯಾರಿ ಮಾಡ್ತಾ ಇಲ್ಲ, ಅದು ಫ್ಯಾನ್ಸ್ಗಳು ಕ್ಯಾರಿ ಮಾಡ್ತಾರೆ ರೈವಲ್ರಿನ. CSK ಫ್ಯಾನ್ಸ್ಗಳು RCB ಫ್ಯಾನ್ಸ್ಗಳು ಕ್ಯಾರಿ ಮಾಡ್ತಾರೆ. ಬಟ್ ಇಲ್ಲಿ ಪ್ಲೇಯರೇ ಕ್ಯಾರಿ ಮಾಡ್ತಾವ್ರಲ್ಲ, ಇಲ್ಲಿ RCB ಫ್ಯಾನ್ಗಳು ಯಾರಾದರೂ CSK ಹಂಗೆ ಹಿಂಗೆ ಅಂತೆಲ್ಲ ಬಾಯಿಗೆ ಬಂದಿದ್ದು ಬೈಯೋದು ಏನಾರು ಇದೆಯಾ? ಅಥವಾ ಎಕ್ಸ್ಪ್ಲೇಯರ್ ಬೈಯೋದು ಮಾತಾಡೋದು CSK ಬಗ್ಗೆ ಏನಾರು ಇತಿಹಾಸದಲ್ಲಿ ಇದೆಯಾ? ಫ್ಯಾನ್ಸ್ಗಳು ಮಾತಾಡ್ತೀವಿ, ಸಾವಿರ ಮಾತಾಡ್ತೀವಿ, ಬಟ್ ಪ್ಲೇಯರ್ ಬಂದ್ಬಿಟ್ಟು ಮಾತಾಡೋದಿದೆಯಾ? ಇಲ್ಲಿ ಅಂಬತ್ತಿ ರಾಯ್ಡು ಮಾಡ್ತಿದ್ದಾರೆ ಆ ಅಲ್ಕಾ ಕೆಲಸನ. RCB ಬಗ್ಗೆ ನೆಗೆಟಿವ್ ಆಗಿ ಪೋರ್ಟ್ರೇ ಮಾಡೋದು, ನೆಗೆಟಿವ್ ಆಗಿ ಮಾತಾಡೋದು. ಏನಕ್ಕಿರು RCB ಕಂಟ್ರಿ ಟೀಮ್ ಊರಿ ನಿನಗೆ ಏನಕ್ಕೆ ಗೊತ್ತಾಗ್ತಿಲ್ಲ ನನಗೆ. RCB ಬಗ್ಗೆ ಇಂಡೈರೆಕ್ಟಾಗೆ ಪೋಸ್ಟ್ಗಳನ್ನ ಹಾಕುವಂಥದ್ದು, RCB ಬಗ್ಗೆ ಜಿಯೋ ಸಿನಿಮಾದಲ್ಲಿ ಏನೇನೋ ಎತ್ಕೊಂಡು ಮಾತಾಡುವಂಥದ್ದು, ಜೊತೆಗೆ ಒಂದು ಸ್ಟೇಟ್ಮೆಂಟ್ನ ಒಂದು ಇಂಟರ್ವ್ಯೂಲಿ ಕೊಟ್ಟಿದ್ರು. ಅದರಿಂದನೇ ಸ್ಟಾರ್ಟ್ ಆಗಿರೋದು ರೀಸೆಂಟಾಗಿ. ಯಾವಾಗಲೂ ಕಿರಿಕ್ ತಕ್ಕಂತ ಇರ್ತಾರೆ RCB ಫ್ಯಾನ್ಸ್ಗೂ ಇವ್ರಿಗೂ ಆಗೋದೇ ಇಲ್ಲ, ಗೊತ್ತಿರೋದು ನಿಮಗೆ. ಫುಲ್ ಹೆವಿ ಡೆಡ್ ಅಗೇನ್ಸ್ಟ್ ಕ್ಲಾಶ್ ಆಗ್ತಾ ಇರುತ್ತೆ ಯಾವಾಗಲೂ. ರೀಸೆಂಟಾಗಿ ಒಂದು ಸ್ಟೇಟ್ಮೆಂಟ್ ಹಾಕಿ ಕೊಟ್ಟಿದ್ರು, RCB ಒಂದಲ್ಲ ಒಂದು ದಿನ IPL ಟ್ರೋಫಿನ ಗೆದ್ದೇ ಗೆಲ್ಲುತ್ತೆ, ನಾನು ಅನ್ಕೊತೀನಿ ಆ ದಿನ ಬರದೇ ಇರಲಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಡಿದ್ರು. ಅದಕ್ಕೆ RCB ಫ್ಯಾನ್ಸ್ಗಳೆಲ್ಲ ಫುಲ್ಲು ಟೀ ಉರ್ಕೊಂಡು ಬ್ಲಾಸ್ಟ್ ಆಗೋಗ್ಬಿಟ್ಟಿದ್ವಿ. ಏನ್ಗರ್ರಿ ಈ ಕಂತ್ರಿ ಈ ರೇಂಜಿಗೆಲ್ಲ ಕಂತ್ರಿ ಅವತಾರಗಳು. ನಮಗೆಲ್ಲ ಸಂಸ್ಕೃತಗಳೇ ಗೊತ್ತಾಯ್ತು RCB ಫ್ಯಾನ್ಸ್ಗಳಿಗೆ. ಅಂಬತ್ತಿ ರಾಯುಡುನ ನೋಡ್ತು ಅಂತಂದರೆ, ಅಂಬತ್ತಿ ರಾಯುಡುನ ನಾವೆಲ್ಲೋ ಇಟ್ಟಿದ್ವಿ, ಒಂದು ಕಾಲದಲ್ಲಿ ಎಲ್ಲೋ ಇಟ್ಟಿದ್ವಿ. ಏನು ಗುರು ಬ್ಯಾಟ್ರು, ಖಡಕ್ ಬ್ಯಾಟ್ರು, ಅಂಡರ್ ರೇಟೆಡ್ ಪ್ಲೇಯರು ಅನ್ನೋ ಥರ ಆ ರೇಂಜ್ಗೆ ಇಟ್ಟಿದ್ರೆ, ಇವರು ಈ ಥರ ರಿಟೈರ್ಮೆಂಟ್ ಎಲ್ಲ ಕೊಟ್ಟಾದ್ಮೇಲೆ ಈ ಥರ ಅಲ್ಕಾ ಬಾಲ್ ಬಾಳ್ತಾರೆ ಅಂತಂದರೆ, ಅದು RCB ಮೇಲೆ ಈ ಥರ ನೆಗೆಟಿವ್ ಸ್ಟೇಟ್ಮೆಂಟ್ಗಳೆಲ್ಲ ಕೊಡ್ತಾರೆ ಅಂತಂದರೆ ಏನು ಹೇಳೋಣ ಇದಕ್ಕೆ? ಇವಾಗ ಕೊಟ್ಟಿದ್ರೆ ತೊಗೊಂಬರ್ತೀನಿ ರೀ ಹೊಸ ಸ್ಟೇಟ್ಮೆಂಟು. ಇಲ್ಲಿ ಎಲ್ಲಿಂದ ಇನ್ನೊಂದ್ಸಲಿ ಸ್ಟಾರ್ಟ್ ಆಯಿತು ಅಂತಂದರೆ, ಜಿಯೋ ಸಿನಿಮಾದಲ್ಲಿ ರೀಸೆಂಟಾಗೆ ಇವರು ಮಾತಾಡಿದ್ದಾರೆ, CSK ಮೇಲೆ ಗೆದ್ವಿ ಅನ್ನೋ ಮಾತ್ರಕ್ಕೆ ಇವರು ಟ್ರೋಫಿನೇ ಗೆದ್ದುಬಿಟ್ಟಿದ್ದಾರೆ ಅಂತ ಅಲ್ಲ. RCB ಅವರು ಏನೋ ಅಗ್ರೆಸಿವ್ ಸೆಲೆಬ್ರೇಷನ್ನು, ಜೊತೆಗೆ ರೊಚ್ಚಿಗೆದ್ದು ಏನೋ ಸಲ ಫ್ಯಾನ್ಸ್ಗಳೆಲ್ಲ ಸೆಲೆಬ್ರೇಟ್ ಮಾಡ್ತಾರಲ್ಲ, ಜೊತೆಗೆ ಪ್ಲೇಯರ್ಸ್ಗಳು ಸೆಲೆಬ್ರೇಟ್ ಮಾಡ್ತಾರಲ್ಲ. ಏನಾಗಿದೆ ಅಂದರೆ ಬೇಸಿಕಲಿ ಲಾಸ್ಟ್ ಸೀಸನ್ CSKಗೆ ನಾವು ಏನು ಹೊಡೆದ್ವಿ ಲಾಸ್ಟ್ ಮ್ಯಾಚಲ್ಲಿ, ಅದು ಇವರಿಗೆ ಹೆವಿ ಬ್ಲಾಸ್ಟ್ ಆಗೋಗ್ಬಿಟ್ಟಿದೆ, ಉರಿದೋಗ್ಬಿಟ್ಟಿದೆ. ಅದರಿಂದನೇ ಇದೆಲ್ಲ ಬರ್ತಾ ಇರೋವಂಥದ್ದು. ಯಾಕಂದರೆ ಅವರು ಪ್ಲೇ ಆಫ್ಸ್ಗೆ ಕ್ವಾಲಿಫೈ ಆಗ್ತಿದ್ರು, ಏನಾದ್ರು ಗೆದ್ದುಬಿಟ್ಟಿದ್ರು ಅವರು ಅಂತಂದಿದ್ರೆ. ನಾವು ಹೊಡೆದ್ಬಿಟ್ಟು ಕಳಿಸೋದ್ವಲ್ಲ ಮನೆಗೆ ಅವ್ರನ್ನ. ಅದಕ್ಕೆ ಅವ್ರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಏನು ಅಂತಂದರೆ, ನೀವು CSK ನಾವು ಹೊಡೆದ್ರೆ ಅನ್ನೋ ಮಾತ್ರಕ್ಕೆ, ನೀವು ಪ್ಲೇ ಆಫ್ಸ್ಗೆ ಕ್ವಾಲಿಫೈ ಆದರೂ ಅನ್ನೋ ಮಾತ್ರಕ್ಕೆ ಟ್ರೋಫಿ ಗೆದ್ಬಿಡೋಕ್ಕಾಗೋದಿಲ್ಲ. ನೀವು ಅದೇ ಒಂದು ಇಂಟೆಂಟ್ ಇರಬೇಕು, ಅದೇ ಒಂದು ಅಪ್ರೋಚ್ ಇರಬೇಕು, ಅದೇ ಒಂದು ಅಗ್ರೆಷನ್ ಇರಬೇಕು. ಟ್ರೋಫಿ ಗೆಲ್ಲೋದಕ್ಕೂ ಕೂಡ CSKನ ಗೆಲ್ಲೋದಕ್ಕೆ ಮಾತ್ರ ಅಲ್ಲ, CSK ಮೇಲೆ ಹೊಡೆದ್ಬಿಟ್ರೆ ನೀವು ಟ್ರೋಫಿ ಗೆದ್ದಿರೋ ಆ ರೇಂಜಿಗೆ ಸೆಲೆಬ್ರೇಟ್ ಮಾಡ್ದಲ್ಲ. ಇದು ಟ್ರೋಫಿ ಗೆಲ್ಲಕ್ಕಾಗಲ್ಲ. ನೀವು ಈ ಥರ ಎಲ್ಲ ಮಾಡ್ತಿರಲ್ಲ, ಇದನ್ನ ಟ್ರೋಫಿ ಗೆಲ್ಲೋ ಕಡೆ ಮಾಡಿ, ಅವಾಗ ಟ್ರೋಫಿ ಗೆಲ್ತಿರೇನೋ ಅಂತ ಹೇಳಿದಾರಲ್ಲ, ಜಿಯೋ ಸಿನಿಮಾದಲ್ಲಿ ಹೇಳಿದ್ದಾರೆ ಮಗ ಈ ಥರ. ಸೊ ಇದನ್ನ ನೋಡಿದಂಥ RCB ಫ್ಯಾನ್ಸ್ಗಳು, ರೀಸೆಂಟಾಗಿ ನೋಡಿದಂಥ RCB ಫ್ಯಾನ್ಸ್ಗಳು ರೊಚ್ಚಿಗೆ ಎದ್ದು ಇನ್ಸ್ಟಾಗ್ರಾಮಲ್ಲಿ ಬಾಯಿಗೆ ಬಂದಂಗೆ ಹಾಕೊಂಡು ಉರ್ಸೋದಕ್ಕೆ ಮಜ್ಜಿಗೆ ಗೊತ್ತಲ್ಲ ಕಮೆಂಟ್ಸ್ಗಳು. RCB ಫ್ಯಾನ್ಸ್ಗಳು ಹೆಂಗೆ ಗುದುತ್ತಾರೆ ಅಂತ ಹೋಗ್ಬಿಟ್ಟು ಏನೋ ಮಾಡ್ತಾ ಇದ್ರೆ ಹೋಗ್ಬಿಟ್ಟು ಗುದುತ್ತಾ ಇರ್ತಾರೆ ಎಲ್ಲೆಲ್ಲೋ ಕಮೆಂಟ್ಗಳು. ಇವ್ರು ಈ ರೇಂಜಿಗೆ RCB ಬಗ್ಗೆ ಮಾತಾಡಿದ್ಮೇಲೆ ಇವೇನು ಕಿತ್ಕೊಳಕ್ಕಾಗೋದಿಲ್ಲ ಅದು ಇದು ಅಂತೆಲ್ಲ. ಲಾಸ್ಟ್ ಸೀಸನ್ ಆಗಿರುವಂಥ ಬ್ಲಾಸ್ಟು ಬೇಸಿಕಲಿ ಇವಾಗ ಇವ್ರು ತೋರಿಸ್ಕೊತಾ ಇದ್ದಾರೆ ಅಷ್ಟೇ. ಅವ್ರಿಗೆ ಉರ್ಕೊಂಡಿರೋದು ಜಾಸ್ತಿ, RCB ಮೇಲೆ ಅವ್ರು ಹೆವಿ ಉರ್ಕೊಂಡಿದ್ದಾರೆ. ಲಾಸ್ಟ್ ಸೀಸನ್ ನಾವು ಯಾವ ಥರ ಇವ್ರಿಗೆ ಟೀ ಉರ್ಸ್ಬಿಟ್ಟು ಸೆಲೆಬ್ರೇಷನ್ ಮಾಡಿ ಕಳಿಸ್ಬೋದು CSK ಅವ್ರಿಗೆಲ್ಲ, ಅದು ಹೆವಿ ಬ್ಲಾಸ್ಟ್ ಆಗೋಗ್ಬಿಟ್ಟಿದೆ. ಅದನ್ನು ಇವಾಗ ಎತ್ತಿ ಈಚೆ ಕಡೆ ಆಗ್ತಾ ಇದ್ದಾರೆ. ಆ್ಯಂಡ್ ಟ್ವೀಟ್ನ ಕೂಡ ಒಂದು ಮಾಡಿದ್ದಾರೆ, ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ಮಾರ್ಚ್ 13ನೇ ತಾರೀಕು ಸಂಜೆ ಮಾಡಿರೋಂಥ ಟ್ವೀಟು, ನೆನ್ನೆ ಮಾಡಿರೋಂಥ ಟ್ವೀಟು. ಇನ್ಸ್ಟೆಡ್ ಆಫ್ ಸ್ಪೆಂಡಿಂಗ್ ಮನಿ ಆನ್ ಪೇಯ್ಡ್ PR ಆ್ಯಂಡ್ ಪೇಯ್ಡ್ ಕಮೆಂಟ್ಸು ಯಾರಿಗೂ ಮಾಡ್ತಾರೆ ಫಸ್ಟ್ ಆಫ್ ಆಲು ಪೇಯ್ಡ್ ಕಮೆಂಟ್ಸು. RCB ಫ್ಯಾನ್ಸ್ ಹೊಸ ಗೊತ್ತಿಲ್ಲ ಅಂತ ಕಾಣಿಸುತ್ತೆ ಇನ್ನ ಇವರಿಗೆ. ಗೊತ್ತು ಅವ್ರಿಗೂ, ಸುಮ್ಮನೆ RCB ಫ್ಯಾನ್ಸ್ನ ಉರ್ಸೋದಕ್ಕೋಸ್ಕರ ಈ ಥರ ಹಾಕಿರೋವಂಥದ್ದು. ಒಟ್ಟಿನಲ್ಲಿ ಇದು RCBಗೆ ಹಾಕಿರೋದು. ಪೇಯ್ಡ್ ಕಮೆಂಟ್ಸು, ಪೇಯ್ಡ್ PR ಅದು ಇದೆಲ್ಲ ಮಾಡೋದಕ್ಕಿಂತ ಕಂಟ್ರೋಲ್ ಆಗಿರಿ. ಆ್ಯಂಡ್ ಫೋಕಸ್ ಮಾಡಿ ನೆಟ್ಟಿಗೆ, ನೀವು ಕ್ರಿಕೆಟ್ ಕಡೆ ಫೋಕಸ್ ಮಾಡಿ. ಗೆದ್ದುಬಿಡ್ತೀರನೋ, ಅಟ್ಲೀಸ್ಟ್ ಕ್ಲೋಸ್ಗಾರು ಬರ್ತಿರನೋ ಅನ್ನೋ ಥರ ಹಾಕಿದ್ದಾರೆ ಟ್ವೀಟ್ನ. ಅಂದರೆ ಗೆಲ್ಲೋದಕ್ಕೆ ಕ್ಲೋಸ್ಗಾರು ಬರ್ತಿರನೋ, ಗೆಲ್ಲಲ್ಲ ನೀವು ಕ್ಲೋಸ್ಗಾರು ಬರ್ತಿರನೋ, ಇದನ್ನೆಲ್ಲ ಮಾಡೋದಕ್ಕಿಂತ ಕ್ರಿಕೆಟ್ ಮೇಲೆ ಸ್ವಲ್ಪ ಫೋಕಸ್ ಮಾಡಿ ಅಂತ ಒಂದು ಟ್ವೀಟ್ನ ಹಾಕಿದ್ದಾರೆ. ಅಂದರೆ RCB ಫ್ಯಾನ್ಸ್ಗಳು ಹಾಕಿದ್ದಾರೆ, ಜೊತೆಗೆ RCB ಕೂಡ ಹಾಕಿದ್ದಾರೆ. RCB ಅಂತ ಮೆನ್ಷನ್ ಮಾಡಿಲ್ಲ, ಬಟ್ ಇವ್ರು ಜಿಯೋ ಸಿನಿಮಾದೆಲ್ಲ ಮಾತಾಡಿದ್ದು ನೋಡಿ. ಈ ಕಡೆಯಿಂದ RCBಯ ಸುನಾಮಿ, RCBಯ ಫ್ಯಾನ್ ಬೇಸ್ ಗೊತ್ತಲ್ಲ, ಒಂದು ಕಡೆಯಿಂದ ಸುನಾಮಿ ಎದೊಳ್ತು ನಿಲ್ಸೋಕ್ಕಾಗೋದಿಲ್ಲ. ಆ ಸುನಾಮಿನ ನೋಡ್ಬಿಟ್ಟು ಹಾಕಿರುವಂಥ ಟ್ವೀಟ್ ಇದು. ಯಾಕಿರೂ ಬೇಕು ನಿಮಗೆ RCB ಫ್ಯಾನ್ಸ್ಗಳ ಸವಾಸ? ಒಳ್ಳೇದಲ್ಲ, ನಿಜವಾಗ್ಲೂ ಹೇಳ್ತಿದ್ದೀನಿ, ಒಳ್ಳೇದಲ್ಲ ಇದು ಅಂಬತ್ತಿ ರಾಯುಡುಗೆ. ಸುಮ್ಮನೆ ಯಾಕೆ ಸೋಷಿಯಲ್ ಮೀಡಿಯಾದಲ್ಲಿ ಮಾನ ಮರ್ಯಾದೆನ ಮೂರು ಕಾಸಿಗೆ ಹರಾಜು ಹಾಕ್ತೆ. 3 ಕಾಸು ಅಲ್ಲ, ಅಲ್ಲಿ 5 ಪೈಸೆಗೆ ಹರಾಜು ಹಾಕಂತೀಯ ಅಲ್ಲಿ. ನಿಜಾಗ್ಲೂ ಹಾಕೊಂಡು ಅವ್ರಿಗೆ ಸೋಷಿಯಲ್ ಮೀಡಿಯಾ ಕಮೆಂಟ್ಸ್ಗಳು ಓಪನ್ ಮಾಡಿ RCB ಸುನಾಮಿ ಹೆಂಗಿದೆ, ಅದು ಇವ್ರಿಗೆ ಪೇಯ್ಡ್ ಕಮೆಂಟ್ಸ್ ಅಂತ. ಯಾರು ಪೇ ಮಾಡ್ತಿದ್ದಾರೆ ಗುರು? ಏನು RCB ಮ್ಯಾನೇಜ್ಮೆಂಟ್ ಪೇ ಮಾಡಿದ್ರೆ RCB ಫ್ಯಾನ್ಸ್ಗಳಿಗೆ ಹೋಗ್ಬಿಟ್ಟು ಕಮೆಂಟ್ ಹಾಕಿ ರಾಯುಡುಗೆ ಅಂತ? ಸೀರಿಯಸ್ ಚಿಲ್ಡ್ರೆ ಚೀಪ್ ಮೆಂಟಾಲಿಟಿ ಯಾರ್ದು ಅಂತ ಇಲ್ಲಿ ಗೊತ್ತಾಗ್ತಾ ಇದೆ.
ಕಾಮೆಂಟಲ್ಲಿ ಹಾಕಿ ನಿಮಗೆ ಆರ್ ಸಿ ಬಿ ಫ್ಯಾನ್ಸಿಗಳು ನಿಮಗೆ ಏನು ಅನ್ನಿಸುತ್ತೆ ಅಂಬಟಿ ರಾಯುಡು ಅವರ ಮೈಂಡ್ ಸೆಟ್ಟು ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.